ಲೋಕಾಯುಕ್ತದಿಂದ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟ ಹಿನ್ನೆಲೆಯಲ್ಲಿ ಇಡಿ ತನಿಖೆಯಿಂದಲೂ ಸಿಗುತ್ತಾ ಸಿಎಂ ಕುಟುಂಬಕ್ಕೆ ಮುಕ್ತಿ. ನಡೀತಾ ಇದೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ. ಈಗಾಗಲೇ ಲೋಕಾಯುಕ್ತ ತನಿಖೆ ಆದಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಕುಟುಂಬದ ಯಾವುದೇ ರೀತಿಯ ಪಾತ್ರ ಇಲ್ಲ, ಅವರು ತಪ್ಪಿತಸ್ಥರು ಅಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗ ಇಡಿ ತನಿಖೆಯಿಂದಲೂ ಸಿಎಂ ಕುಟುಂಬಕ್ಕೆ ಮುಕ್ತಿ ಸಿಗುತ್ತಾ? ಸಿಎಂ ಪತ್ನಿ ಪಾರ್ವತಿ ಇಡಿ ಸಮನ್ಸ್ಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪಾರ್ವತಿ ಪರ ವಕೀಲರಾಗಿರುವ ಸಂದೀಪ್ ಚೌಟ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇಡಿ ತನಿಖೆಗೆ ತಡೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಚೌಟ ಅವರು ವಾದವನ್ನ ಮಾಡ್ತಾ ಇದ್ದಾರೆ. 14 ಸೈಟ್ ಆಗ್ಲೇ ವಾಪಸ್ ಮುಡಾಗೆ ನೀಡಲಾಗಿದೆ. 14 ಸೈಟ್ಗಳನ್ನ ಈಗ ಪಾರ್ವತಿಯವರು ಬಳಸ್ತಾ ಇಲ್ಲ. ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿ ಅಕ್ರಮ ಹಣ ಬಳಕೆ ಮಾಡಿಲ್ಲ. ಇದರಲ್ಲಿ ಯಾವುದೇ ಅಪರಾಧವೂ ಕೂಡ ಕಂಡು ಬರಲ್ಲ. ವಿಜಯ ಮದನ್ ಲಾಲ್ ಕೇಸನ್ನ ಆಧರಿಸಿ ಇದೀಗ ಚೌಟ ಅವರು ಅಂದ್ರೆ ವಕೀಲರಾಗಿರುವ ಸಂದೀಪ್ ಚೌಟ ಅವರು ವಾದವನ್ನ ಮಾಡ್ತಾ ಇದ್ದಾರೆ. 1/10/2024 ಆಸ್ತಿಯನ್ನ ವಾಪಸ್ ಮಾಡಲಾಗಿದೆ. ಅಂದ್ರೆ ಯಾವಾಗ ಈ ಒಂದು 14 ಸೈಟ್ಗಳನ್ನು ವಾಪಸ್ ಮಾಡಲಾಯ್ತಲ್ಲ ಅದರ ಬಗ್ಗೆ ಈಗ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. ಪಾರ್ವತಿಯವರು 14 ಸೈಟಿನ ಮೇಲೆ ಹಕ್ಕನ್ನ ಹೊಂದಿಲ್ಲ. ಈಗ ಅವ್ರಿಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿದಾರಲ್ಲ, ಆ ರೀತಿಯಾಗಿ ಹೇಳೋದಿಕ್ಕೆ ಬರಲ್ಲ. ಇದರಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದಿಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲ ಅನ್ನೋದನ್ನ ಈಗ ವಾದ ಮಂಡಿಸ್ತಿದ್ದಾರೆ. ಏನೋ ಮನಿ ಲಾಂಡ್ರಿಂಗ್ ಅಂತ PMLA ಅಡಿ ಕೇಸನ್ನ ದಾಖಲಿಸಿದಾರಲ್ಲ, ಸೊ ಆ ಕೇಸ್ ಕೂಡ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೈಟ್ಗಳನ್ನ ವಾಪಸ್ ಕೊಟ್ಟ ಮೇಲೆ ಇಡಿ ಇಲ್ಲಿ ತನಿಖೆಯನ್ನ ಆರಂಭ ಮಾಡಿದೆ. ಸೈಟ್ ಅನ್ನ ವಾಪಸ್ ಮಾಡಿದ್ದಾರೆ ಮೂಡಾಗೆನೆ. ಆ ನಂತರ ಇಡಿ ಇಲ್ಲಿ ತನಿಖೆಯನ್ನ ಸ್ಟಾರ್ಟ್ ಮಾಡಿರೋದು. ಅಪರಾಧದಿಂದ ಗಳಿಸಿದ ಸಂಪತ್ತಾಗಿದ್ರೆ ಇಲ್ಲಿ ಇಡಿ ತನಿಖೆಯನ್ನ ಮಾಡ್ಲಿ. ಆದ್ರೆ ಈಗ ಸೈಟ್ ಅನ್ನೇ ಮರಳಿಸಲಾಗಿದೆ. ಸೈಟ್ ಅನ್ನೇ ಮರಳಿಸಿದ್ರಿಂದ ಇದು ಯಾವುದೇ ಕಾರಣಕ್ಕೂ ಇಡಿ ತನಿಖೆಯನ್ನ ಮಾಡೋದಿಕ್ಕೆ ಬರೋದಿಲ್ಲ. ಇಡಿ ತನಿಖಾ ವ್ಯಾಪ್ತಿಗೆ ಬರೋದಿಲ್ಲ. ಸೈಟ್ ಆಗಿದೆ ಆಲ್ರೆಡಿ, ಈಗಾಗಲೇ ಕೊಟ್ಟಿದ್ದಾರೆ ಅವರು. 14 ಸೈಟ್ ನಮಗೆ ಬೇಡ. ಇದರಲ್ಲೂ ಕೂಡ ಅವರೊಂದು ಪತ್ರವನ್ನ ಬರೀತಾರೆ ಮೂಡಾಗೆ ಪಾರ್ವತಿಯವರು. ಅವ್ರು ಏನ್ ಹೇಳ್ತಾರೆ, ಆಗ ನನ್ನ ಗಂಡನ ವರ್ಚಸ್ಸಿಗೆ ಇದರಲ್ಲಿ ಧಕ್ಕೆ ಆಗುವಂತಹ ರೀತಿಯಲ್ಲಿ ಇರೋದಾದ್ರೆ ನನಗೆ ಈ ಒಂದು ಸೈಟ್ ಬೇಡವೇ ಬೇಡ ಅಂತ ಹೇಳಿ ವಾಪಸ್ ಮಾಡ್ತಾರೆ. ಸೊ ಇದೀಗ PMLA ಕಾಯ್ದೆಯ ಅಂಶಗಳು ಕೂಡ ಅನ್ವಯ ಆಗೋದಿಲ್ಲ. ಅಪರಾಧ ಪ್ರಕ್ರಿಯೆಗಳು ಆಸ್ತಿ ಅನುಭೋಗದಲ್ಲೂ ಇಲ್ಲ. ಸೊ 14 ಸೈಟ್ಗಳನ್ನ ಹಂಚಿದ್ದು ಅಪರಾಧ ಪ್ರಕ್ರಿಯೆ ಅಂತ ಹೇಳ್ತಾರೆ. ಈಗ ಅಪರಾಧ ಪ್ರಕ್ರಿಯೆ ಅಂತ ಹೇಳಿದೇನು, ನಮ್ಮ ಹತ್ರ ಇದ್ದಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ಅದನ್ನ ವಾಪಸ್ ಮೂಡಾಗಿ ನೀಡಲಾಗಿದೆ. ಅದನ್ನ ತೆಗೆದುಕೊಂಡಿದ್ದಾರೆ ಆಲ್ರೆಡಿ. ಅದಕ್ಕೆ ಬೇಕಂತ ದಾಖಲಾತಿಗಳು ಕೂಡ ಇದೆ. ಹಿಂತಿರುಗಿಸಲಾಗಿದೆ. ಹಾಗಾದ್ರೆ ಹಿಂತಿರುಗಿಸಿದಾಗಲೂ ಕೂಡ ಇಡಿ ಹೇಗೆ ದೂರನ್ನ ದಾಖಲಿಸುತ್ತೆ? ಪ್ರೆಡಿಕೇಟ್ ಅಪರಾಧದ ತನಿಖೆ ಆಗ್ಬೇಕಲ್ವೇ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ವಾದವನ್ನ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ ಅವರು. ಈಗ ಜಪ್ತಿ ಮಾಡಿದ್ರೆ ಇಡಿ ತನಿಖೆ ನಡೆಸೋದಕ್ಕೆ ನಮ್ದು ಯಾವುದೇ ರೀತಿಯ ಅಡ್ಡಿ ಇರಲಿಲ್ಲ. ಇಲ್ಲಿ ಇಡಿ ತನಿಖೆಗೆ ತಡೆಯನ್ನ ಕೊಡಬೇಕು, ಅರ್ಜಿಯನ್ನ ವಜಾ ಮಾಡಿ ಅಂತ ಹೇಳಿ ಈಗ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದವನ್ನ ಮಾಡ್ತಾ ಇದ್ದಾರೆ. ಅಪರಾಧದ ಸಂಪತ್ತೇನಾದ್ರೂ ಮುಚ್ಚಿಟ್ಟಿದ್ರೆ ಆಗ ಇಡಿ ತನಿಖೆಗೆ ಬರುತ್ತೆ. ಈಗ ನಾವು ಆಲ್ರೆಡಿ 14 ಸೈಟ್ಗಳನ್ನು ವಾಪಸ್ ಕೊಟ್ಟ ಮೇಲೆ ಈಗ ಹೇಗೆ ಇಡಿ ತನಿಖೆ ಮಾಡುತ್ತೆ? ಅದು ಕೂಡ ಸೈಟ್ ಅನ್ನು ವಾಪಸ್ ಮಾಡಿದ ಮೇಲೆ ಇಡಿ ತನಿಖೆಯನ್ನ ಕೈಗೊಳ್ತಾ ಇರೋದು. 14 ಸೈಟ್ಗಳನ್ನು ಪಾರ್ವತಿಯವರು ಬಳಸ್ತಾನೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಡಿ ತನಿಖೆ ಯಾವ ರೀತಿಯಾಗಿ ಬರುತ್ತೆ? ಅಪರಾಧದ ಸಂಪತ್ತನ್ನ ಮುಚ್ಚಿಟ್ಟಿದ್ರೆ ಆಗ ಇಡಿ ತನಿಖೆಗೆ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಅಪರಾಧವೂ ಕಂಡು ಬರಲ್ಲ. ಸಂಪತ್ತಿನ ಸ್ವಾಧೀನದಲ್ಲಿದ್ರೆ ಅದನ್ನ ಅನುಭವಿಸ್ತಾ ಇದ್ದಿದ್ರೆ ಇಡಿ ವ್ಯಾಪ್ತಿಗೆ ಬರುತ್ತೆ. ಈಗ ಅಪರಾಧದ ಸಂಪತ್ತನ್ನ ಅವರು ಮುಚ್ಚಿಟ್ಟಿಲ್ಲ, ಆ ಒಂದು ಸಂಪತ್ತನ್ನ ಅನುಭವಿಸ್ತಾನೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಅಪರಾಧದ ಸಂಪತ್ತು ಮುಚ್ಚಿಟ್ಟಿದ್ರೆ ತನಿಖೆಗೆ ಬರಬಹುದಾಗಿತ್ತು. ಆದ್ರೆ ಆ ಒಂದು ಸಂಪತ್ತು ಸ್ವಾಧೀನದಲ್ಲಿಲ್ಲ. ಅದರ ಬಗ್ಗೆ ಅವರು ಯಾವುದೇ ರೀತಿಯಾದಂತಹ ಹಕ್ಕನ್ನ ಹೊಂದಿಲ್ಲ. ಅವರದ್ದೂ ಅಲ್ಲ. ಅದರ ಬಗ್ಗೆ ಯಾವುದೇ ರೀತಿಯ ಅವರು ಆ ಒಂದು ಸೈಟಿನ ಬಗ್ಗೆ ಈಗ ಅನುಭವಿಸ್ತಾ ಇಲ್ಲ. ಅಂದ್ರೆ ಅದರ ಯಾವುದೇ ರೀತಿಯಾದಂತಹ ಹಕ್ಕನ್ನ ಹೊಂದಿಲ್ಲ. ಇಂತಹ ಸಂದರ್ಭದಲ್ಲಿ ಇಡಿ ವ್ಯಾಪ್ತಿಗೆ ಹೇಗೆ ಬರುತ್ತೆ? ಸ್ವಾಧೀನದಲ್ಲಿದ್ರೆ ಅನುಭವಿಸ್ತಾ ಇದ್ರೆ ಇಡಿ ವ್ಯಾಪ್ತಿಗೆ ಬರುತ್ತೆ. ಈ ಕೇಸಲ್ಲಿ ಇಡಿ ECIR ಅನ್ನ ದಾಖಲಿಸಿದ್ದೇ ಸರಿಯಲ್ಲ ಅನ್ನೋದನ್ನ ಇದೀಗ ಸಂದೇಶ್ ಚೌಟ ಅವರು ವಾದ ಮಾಡ್ತಾ ಇದ್ದಾರೆ. ಇಡಿ ಯಾವ ಅಂಶಗಳ ಮೇಲೆ ಇಲ್ಲಿ ಕೇಸನ್ನ ದಾಖಲಿಸಿಕೊಂಡಿದೆಯಲ್ಲ
ಆ ರೀತಿಯ ಪ್ರಕ್ರಿಯೆನೇ ಸರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈಗ ವಕೀಲರಾಗಿರುವ ಸಂದೇಶ್ ಚೌಟ ಅವರು. ಇನ್ನು PMLA ಕಾಯ್ದೆಯ ಅಂಶಗಳ ಅಡಿಯಲ್ಲೂ ಕೂಡ ಈಗ ದೂರನ್ನ ದಾಖಲಿಸಿಕೊಂಡು ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಂಶಗಳು ಹೇಗಿದಕ್ಕೆ ಬರುತ್ತೆ? ಬರೋದೇ ಇಲ್ಲ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇರೋದು. ಇಡಿ ತನಿಖೆಗೆ ಈ ಮೂಲಕ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ತಡೆ ಕೊಡಬೇಕು ಅಂತ ಹೇಳಿ ಸಿಎಂ ಪತ್ನಿ ಪಾರ್ವತಿ ಅವರ ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಮೊದಲ ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಡಿ ಈಗ ತನಿಖೆಯನ್ನ ಮಾಡೋದರ ಸಂದರ್ಭದಲ್ಲಿ 14 ಸೈಟ್ಗಳು ಏನಿದೆಯಲ್ಲ, ಆ 14 ಸೈಟ್ಗಳು ಅದು ಸಿಎಂ ಅವರ ಪತ್ನಿ ಪಾರ್ವತಿಯವರ ಹೆಸರಲ್ಲಿಲ್ಲ. ಆಲ್ರೆಡಿ ಸೈಟನ್ನು ಕೊಡಲಾಗಿತ್ತು. 14 ಸೈಟ್ಗಳನ್ನು ಪಾರ್ವತಿಯವರ ಹೆಸರಿಲ್ಲದೆ ಅವರು ಅದನ್ನು ಯೂಸ್ ಮಾಡ್ತಾ ಇಲ್ಲದೆ ಇರೋದ್ರಿಂದ, ಮೂಡಾಗಿ ಅದನ್ನು ವಾಪಸ್ ಕೊಟ್ಟಿದ್ರಿಂದ ಈ ಪ್ರಕರಣದಲ್ಲಿ ತನಿಖೆ ಮಾಡೋದಕ್ಕೆ ಬರುವುದಿಲ್ಲ. ಅಕ್ರಮ ಹಣ ಬಳಕೆ ಅನ್ನೋದನ್ನ ಹೇಳ್ತಾರೆ. PMLA ಆಕ್ಟ್ ಅಡಿಯಲ್ಲಿ ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ. ಇದರ ಯಾವುದೇ ರೀತಿಯ ಅಪರಾಧವು ಕೂಡ ಕಂಡು ಬರಲ್ಲ. ಇನ್ನು ವಿಜಯ್ ಮದನ್ ಲಾಲ್ ಕೇಸನ್ನ ಆಧರಿಸಿ ಅವರೀಗ ವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಇಂತಹ ಪ್ರಕರಣದಲ್ಲಿ ಏನೇನಾಗುತ್ತೆ, ಯಾವ ರೀತಿಯಾಗಿ ಆಗಿತ್ತು, ಅದರಲ್ಲಿ ಏನಾಯಿತು ಆ ನಂತರ ಅನ್ನೋದನ್ನ, ಜೊತೆಗೆ ಈಗ ಯಾವಾಗ 1/10/2024 ಆಸ್ತಿಯನ್ನ ವಾಪಸ್ ಮಾಡಲಾಗಿದೆ, ಅಕ್ಟೋಬರ್ನ ವಿಚಾರವನ್ನ ಹೇಳ್ತಾರೆ. 1/10/2024 ಎಲ್ಲ ಘಟನೆಗಳ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇದು ಕೇಳಿ ಬಂತು. ಆನಂತರ BJP ಅವರು ಜೊತೆಗೆ JDSನವರು ಸೇರಿ ಪಾದಯಾತ್ರೆಯನ್ನ ಮಾಡಿದ್ರು, ರಾಜೀನಾಮೆಗೆ ಒತ್ತಾಯವನ್ನ ಮಾಡಿದ್ರು. ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಖುದ್ದು ಒಂದು ಪತ್ರವನ್ನ ಬರೀತಾರೆ. ಇದರಲ್ಲಿ ತನ್ನ ಗಂಡನ ವರ್ಚಸ್ಸಿಗೆ ಏನಾದರೂ ಧಕ್ಕೆ ಆದ್ರೆ, ಅವರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನೋದಾದ್ರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಕ್ರಮ ಇಲ್ಲ, ಇದು ನನಗೆ ಬಂದಿರುವಂಥದ್ದು, ಗಿಫ್ಟ್ ಆಗಿ ಬಂದಿರುವಂಥದ್ದು, ಆದರೂ ಕೂಡ ನಾನು ಈ 14 ಸೈಟ್ಗಳನ್ನು ವಾಪಸ್ ಕೊಡ್ತೀನಿ, ನನಗೆ ಅಂತಹ ಸೈಟ್ಗಳೇ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಪತ್ರವನ್ನ ಬರೀತಾರೆ. ಜೊತೆಗೆ ಆ ನಂತರ ಪ್ರೊಸೀಜರ್ಗಳು ಇದೆಯಲ್ಲ, ಆ ರೀತಿಯ ಪ್ರೊಸೀಜರ್ಗಳನ್ನ ಮಾಡಿ ಆ ನಂತರ ಮೂಡ ಅದನ್ನು ವಾಪಸ್ ಪಡೆದುಕೊಳ್ಳುತ್ತೆ. ಆಯುಕ್ತರು ಆ ಒಂದು ಪ್ರೊಸೀಜರ್ಗಳು ಕೂಡ ಮಾಡಿದ್ದನ್ನು ನಾವು ಗಮನಿಸಬಹುದು. ಇದೀಗ ಸಂದೇಶ್ ಚೌಟ ಅವರ ವಾದ ಏನು? ಆಯ್ತಪ್ಪ, ಸರಿ, ನೀವು ತನಿಖೆಯನ್ನ ಮಾಡ್ತಾ ಇದ್ದೀರಲ್ವಾ, ಆ ತನಿಖೆ ಹೇಗಿರ್ಬೇಕು ಅಂದ್ರೆ, ಈಗ ಇವರ ಹೆಸರಲ್ಲೇ ಇದ್ದಿದ್ರೆ, ಇವರು ಅದರ ಹಕ್ಕನ್ನ ಹೊಂದಿದ್ರೆ, ಇದರಲ್ಲಿ ಅವ್ರು ಏನಾದರೂ ಅನುಭವಿಸ್ತಾ ಇದ್ರೆ ಆ ಒಂದು ಹಕ್ಕು ಇಡಿಗೆ ಇರುತ್ತೆ. ಈಗ ಇವರನ್ನ ತನಿಖೆ ಮಾಡೋದಕ್ಕೆ ಅಥವಾ ಈ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಇವರ ಹತ್ರನೇ ಇಲ್ಲ ಅಂತ ಹೇಳಿದ್ಮೇಲೆ, ಸೈಟ್ಗಳನ್ನು ವಾಪಸ್ ಕೊಟ್ಟ ಮೇಲೆ ಇಡಿ ಇಲ್ಲಿ ತನಿಖೆಯನ್ನ ಆರಂಭ ಮಾಡಿರೋದು. ಹಾಗಾದ್ರೆ ಇದು ಯಾವ ರೀತಿಯಾಗಿ ಅಪರಾಧದಿಂದ ಗಳಿಸಿದ ಸಂಪತ್ತಾಗಿದ್ರೆ ಇಡಿ ತನಿಖೆಯನ್ನ ಮಾಡೋದಕ್ಕೆ ಅವಕಾಶ ಇತ್ತು, ಇಡಿ ತನಿಖೆ ಮಾಡ್ಲಿ ಆಗ. ಆದರೆ ಆಲ್ರೆಡಿ ಸೈಟ್ ಅನ್ನ ರಿಟರ್ನ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಇಡಿ ವ್ಯಾಪ್ತಿಗೆ ಬರೋದಿಲ್ಲ, ಅದು ಇಡಿ ತನಿಖೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬರೋದಿಲ್ಲ ಅನ್ನೋದನ್ನ ಈಗ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ.